ಹೆಲೋ ಎವ್ರಿವನ್, ಹೇಗಿದ್ದೀರಾ? ಮೋಸ್ಟ್ ಆಫ್ ಯು ತುಂಬ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬಿಕಾಸ್ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಪ್ರಿಲಿಮಿನರಿ ಎಕ್ಸಾಮು ಪೋಸ್ಟ್ಪೋನ್ ಆಗಬೇಕು ಅನ್ನೋದು ತುಂಬಾನೇ ಒಂದು ವಿಶ್ ಇತ್ತು. ಸೊ ಫೈನಲಿ ವಿಶಸ್ ಕಮ್ ಟ್ರೂ. ನಾವು ಪ್ರಿಲಿಮಿನರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಜುಲೈ 7th ಇಟ್ಟಿದ್ದಾರೆ. ವೆಲ್, ಈಗ ರಫ್ಲಿ ಒಂದು 92 ಡೇಸ್ ಇದೆ ನಮ್ಮ ಹತ್ರ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಈ ಒಂದು ಗ್ಯಾಪ್ ಅಲ್ಲಿ ಯಾವ ರೀತಿ ಒಂದು ನಮ್ಮ ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೋಬಹುದು, ಏನೇನ್ ಏರಿಯಾಸ್ ಮೇಲೆ ನಾವು ಫೋಕಸ್ ಮಾಡ್ಬೋದು, ಏನೇನ್ ಕೀ ಏರಿಯಾಸ್ ನ ತಗೊಂಡು ಇನ್ನ ಸ್ಟ್ರಾಂಗ್ ಮಾಡ್ಕೋಬಹುದು ಅಂತ ಒಂದು ಡಿಸ್ಕಷನ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀವಿ. ವೆಲ್, ಈಗ ಮುಂಚೆ ಅಂದ್ರೆ ಸಡನ್ ನೋಟಿಫಿಕೇಶನ್, ಬರೀ 2 ತಿಂಗಳು ಟೈಮು, ಪ್ರಿಲಿಮ್ಸಿಗೆ ಓದದ, ಮೇನ್ಸಿಗೆ ಓದದ, PCM ಇಂಟಿಗ್ರೇಟ್ ಮಾಡೋದ, ಇಲ್ಲ ಬರೀ ಪ್ರಿಲಿಮ್ಸ್ಗೆ ಓದದ ಅನ್ನೋ ಡೈಲಮಲ್ಲಿ ಸಾಕಷ್ಟು ಜನ ಇದ್ರಿ. ಅಂಡ್ ನಾವು ಕೂಡ ಡಿಸ್ಕಸ್ ಮಾಡಿದ್ವಿ, ಲೈಕ್ ಪ್ರಿಲಿಮ್ಸ್ ತುಂಬಾ ಹತ್ರ ಇರೋದ್ರಿಂದ ಬೆಟರ್ ಪ್ರಿಲಿಮ್ಸ್ ಬಗ್ಗೆನೇ ಜಾಸ್ತಿ ಎಕ್ಸ್ಕ್ಲೂಸಿವ್ ಆಗಿ ಓದ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ. ಬಟ್ ಈಗ ಓಕೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲದೆ ಇರ್ಬೋದು ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿರೋದು. ಬಟ್ ಎನಿವೇಸ್, ಹ್ಯಾಪನ್ ಡಸ್ ಹ್ಯಾಪನ್. ಈಗ ಲೆಟ್ ಅಸ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ, ಒಂದು ಪಾಸಿಟಿವ್ ಟೋನ್ ಅಲ್ಲಿ, ಒಂದು ಪಾಸಿಟಿವ್ ನೋಟ್ ಅಲ್ಲಿ ತಗೊಳ್ಳೋಣ. ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿರೋ ಕಾರಣ ನಮ್ಗೆ ಒಂದು 3 ತಿಂಗಳು ಟೈಮ್ ಇದೆ, 3 months ಆಫ್ ಟೈಮ್. ಈ 3 months ಅಲ್ಲಿ ನಾವು ನಮ್ಮ KPSC ಪ್ರಿಪರೇಷನ್ ಜರ್ನಿನ ಯಾವ ರೀತಿ ಚಾನಲೈಸ್ ಮಾಡ್ಕೋಬಹುದು, ಯಾವ ರೀತಿ ಫೋಕಸ್ ಮಾಡ್ಕೋಬಹುದು, ಯಾವ ರೀತಿ ಕೀ ಏರಿಯಾಸ್ ಮೇಲೆ ಸ್ಟ್ರೆಸ್ ಮಾಡ್ಬೋದು ಅಂತ ಇವತ್ತು ಒಂದಷ್ಟು ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ. ವೆಲ್, ಸೊ ಜುಲೈ 7th ನಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ. ಅದಕ್ಕಿಂತ ಮುಂಚೆ ಈಗ ಇಷ್ಟು ದಿನ ಸೇ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ಯು ನಿಮ್ಮಲ್ಲಿ ಯಾವ ರೀತಿ ಇದ್ರಿ ಅಂದ್ರೆ, May 5th ಎಕ್ಸಾಮ್ ಇದ್ರೂ ಪರವಾಗಿಲ್ಲ, ಕಮ್ಮೆ ವಾಟ್ ನಾವು ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀವಿ, ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಅನ್ನೋದು ಒಂದ್ ಕ್ಯಾಟಗರಿ ಆಫ್ ಜನ. ಆದ್ರೆ ಇನ್ನೊಂದಷ್ಟು ಜನ ಓಕೆ ನೋಡೋಣ, ತುಂಬಾ ಹತ್ರ ಇದೆ ನೋಟಿಫಿಕೇಶನ್, ನೋಡೋಣ ಅಂತ ಹೇಳೋ ಜನ ಇನ್ನೊಂದು ಕ್ಯಾಟಗರಿ ಜನ, ನಾನು ಅಪ್ಲೈಯೇ ಮಾಡಲ್ಲಪ್ಪ, ತುಂಬಾ ಹತ್ರ ಇದೆ ಪ್ರಿಲಿಮಿನರಿ ಎಕ್ಸಾಮು, ನನ್ಗಾಗಲ್ಲ ಇದು ಅಂತ ಹೇಳೋರು ತುಂಬಾ ಜನ ಇದ್ರಿ. ಬಟ್ ಇವಾಗ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿರೋದ್ರಿಂದ ಯಾರು ಈ ಥರ್ಡ್ ಕ್ಯಾಟಗರಿಲಿ ಇದ್ರೋ, ಬೇಡವೇ ಬೇಡ ಅಪ್ಲೈ ಮಾಡೋದು, ನಂಗೊಂದು ಸ್ವಲ್ಪ ನಾಲೆಜ್ ಇದೆ ಅಂತ ಯಾರು ಇದ್ರೋ ಅಂತವ್ರು ಯು ಕ್ಯಾನ್ ಅಪ್ಲೈ ಫಾರ್ ದಿ ಎಕ್ಸಾಮ್, ಬಿಕಾಸ್ ತುಂಬಾ ಸಫಿಷಿಯಂಟ್ ಟೈಮ್ ಇದೆ ಅಂತ ಹೇಳ್ಬೋದು. ಸೊ ಈಗ ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಹೂಮ್ ಐ ಹ್ಯಾವ್ ಟ್ರೈನ್ ದೆಮ್ ಪರ್ಸ್ನಲಿ, ಅವ್ರು ಯಾವ ರೀತಿ ಇದ್ರು ಅಂತಂದ್ರೆ, ಈ 1 ತಿಂಗಳು ಮಾರ್ಚ್ ಅಲ್ಲಿ ಅವರು ಎಲ್ಲ ಸ್ಟ್ಯಾಟಿಕ್ ಪೋರ್ಷನ್ಸ್ ಏನಿತ್ತು ಅದನ್ನೆಲ್ಲ ರಿವೈಸ್ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ರು. ಸೊ ಏಪ್ರಿಲ್ ಮಂತ್ನ ಅವರು ಮಾಕ್ ಟೆಸ್ಟ್ ಮತ್ತೆ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು, ಜೊತೆಗೆ ಎಕನಾಮಿಕ್ ಸರ್ವೆನ ಮಾಡಬೇಕು ಅನ್ನೋ ಪ್ಲಾನು ಅವರಲ್ಲಿತ್ತು. ಬಟ್ ಈಗ ಎಕ್ಸಾಮ್ ಮುಂದೆ ಹೋಗಿರೋದ್ರಿಂದ ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಬೋದು, ಸಾಕಷ್ಟು ರಿವಿಷನ್ ಮಾಡ್ಬೋದು ಆನ್ ದ ಟೋನ್ ಆಫ್ PCM, ಅಂದ್ರೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಪ್ರಿಪ್ರೇಷನ್ ಮೇಲೆನೆ ನಾವು ಹೋಗ್ಬೋದು. ಅದು ಯಾವ ರೀತಿ ಅಂತ ಇವತ್ತು ನಾವು ನೋಡೋಣ. ವೆಲ್, ಈಗ 30 ಓಕೆ 90 ಡೇಸ್ ಇದೆ ಅಂತ ಅನ್ಕೊಳ್ಳೋಣ. 90 ಡೇಸ್ ಅಂದ್ರೆ 3 months. ಈ 3 months ಅಲ್ಲಿ ಐ ಸಜೆಸ್ಟ್ ಯು ಪರ್ಸ್ನಲಿ, ಬರೀ ಪ್ರಿಲಿಮ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಓದಕ್ ಹೋಗ್ಬೇಡಿ, ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಓದ್ಕೊಳ್ಳಿ. ಬಿಕಾಸ್ ಮೇನ್ಸ್ ಸಿಲೆಬಸ್ ಇಸ್ ವಾಸ್ಟ್. ನೀವು ಈಗಾಗಲೇ ವೆಟರನ್ಸ್ ಇರೋರು, ನಿಮಗೆ ಗೊತ್ತಿರುತ್ತೆ ಲೈಕ್ ಮೇನ್ಸ್ ಎಷ್ಟು ವಾಸ್ಟ್ ಸಿಲೆಬಸ್ ಇದೆ ಅಂತ. ಸೊ ಬರೀ ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಡಿ, ಬಿಕಾಸ್ ಬೈ ನೌ ಐ ಆಮ್ ಪ್ರಿಟಿ ಶೋರ್ ಮೋಸ್ಟ್ ಆಫ್ ಯು ಅಟ್ಲೀಸ್ಟ್ ಒಂದು 20-25% ಆಫ್ ಜನ ನೀವಾಗಲೇ ಪ್ರಿಲಿಮ್ಸಿಗೆ ರಿವಿಷನ್ ಮಾಡಿ ಮುಗಿಸಿದ್ದೀರಾ. ಆ ಥರ ಕ್ಯಾಟಗರಿಗೆ ಬಿದ್ದಿರೋ ಜನನೂ ಇದ್ದೀರಾ. ಸೊ ವಾಟ್ ಐ ಸಜೆಸ್ಟ್ ಈಚ್ ಒನ್ ಆಫ್ ಯು ಇಸ್, ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಅಪ್ರೋಚೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ದಿನ ಮಾಡಬೇಕು, ಎಷ್ಟು ತಿಂಗಳು ಮಾಡಬೇಕು ಅಂತಂದ್ರೆ, ನನ್ನ ಒಂದು ಸಜೆಷನ್ ಪ್ರಕಾರ ಒಂದು 2 months ಸ್ಟಾರ್ಟಿಂಗ್ ಫ್ರಮ್ ಟುಡೇ, ಇವತ್ತಿನ ದಿನದಿಂದ ಹಿಡಿದು 2 months ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ಪ್ರಿಪರೇಷನ್ ಮಾಡ್ಕೊಳ್ಳಿ. ಇಂಟಿಗ್ರೇಟೆಡ್ ಅಪ್ರೋಚ್, ಪ್ರಿಲಿಮ್ಸ್ ಮೇನ್ಸ್ ಇಂಟಿಗ್ರೇಟೆಡ್ ಅಪ್ರೋಚ್. ಈ ಇಂಟಿಗ್ರೇಟೆಡ್ ಅಪ್ರೋಚ್ ಬಗ್ಗೆ ನಾನು ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲಿ ಸಾಕಷ್ಟು ಹೇಳಿದ್ದೀನಿ. ಸೊ ಏನ್ ಹೇಳುತ್ತೆ, ಒಂದ್ಸಲ ರಿವಿಷನ್ ಮಾಡೋಣ ಅದನ್ನ. ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಏನು ಕಾಮನ್ ಸಬ್ಜೆಕ್ಟ್ಸ್ ಇದೆಯೋ ಆ ಸಬ್ಜೆಕ್ಟ್ಸ್ ನ ತಗೊಂಡು ಓದಿ ರಿವಿಷನ್ ಮಾಡಿ, ಜೊತೆಗೆ ಆ ಸಬ್ಜೆಕ್ಟ್ಸ್ ಮೇಲೆ, ಆ ಟಾಪಿಕ್ಸ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಏನೇನ್ ಕ್ವಶನ್ಸ್ ಬಂದಿದೆ ಅದನ್ನ ಸಾಲ್ವ್ ಮಾಡಿ ಅನಲೈಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಈಗಲೂ ನೀವು ಮಾಡ್ಬೇಕಾಗಿರೋದು ಅದೇ ಸೇಮ್ ಅಪ್ರೋಚ್. ಬಟ್ ಈ ಅಪ್ರೋಚ್ ಜೊತೆಗೆ ಕರೆಂಟ್ ಅಫೇರ್ಸ್ ನ ನೀವು ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು. ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಅಂತಾರೆ, 1 year ಆಫ್ ಕರೆಂಟ್ ಅಫೇರ್ಸ್. ಬಿಕಾಸ್ ಇವಾಗ ಟೈಮ್ ಸಿಕ್ತಲ್ವಾ. ಈಗ ಲಾಸ್ಟ್ ಟೈಮ್ ಇರಲಿಲ್ಲ, ಬರೀ 2 months ನೋಟಿಸ್ ಅಂತ ತಕ್ಷಣ 6 to 8 months ಆಫ್ ಕರೆಂಟ್ ಅಫೇರ್ಸ್ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ನಿಮಗೆ ಟೈಮ್ ಇರೋ ಕಾರಣ ಯು ಕ್ಯಾನ್
ಈಸಿಲಿ ಕಂಫರ್ಟಬಲಿ 1 year ಆಫ್ ಕರೆಂಟ್ ಅಫೇರ್ಸ್ ನ ನೀವು ಓದಿ ಮುಗಿಸ್ಕೋಬಹುದು. ಆಯ್ತಾ? ಬರೀ ಅರಿಯರ್ಸ್ ಓದೋದಲ್ಲ, ಅಂದ್ರೆ ಬ್ಯಾಕ್ಲಾಗ್ ನೀವು ಎಷ್ಟು ಕರೆಂಟ್ ಅಫೇರ್ಸ್ ನ ಬಿಟ್ಟಿದಿರೋ ಅದನ್ನ ಓದೋದಲ್ಲ, ಡೇ ಟು ಡೇ ಕರೆಂಟ್ ಅಫೇರ್ಸ್, ಡೇ ಟು ಡೇ ನ್ಯೂಸ್ ಪೇಪರ್ ಇಶ್ಯೂಸ್ ನ ನೀವು ಕವರ್ ಮಾಡ್ತಾ ಹೋಗ್ಬೋದು, ಆರಾಮಾಗಿ ಮಾಡ್ಬೋದು. ಆಯ್ತಾ? ಆದ್ರೆ ಆರಾಮಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗ್ಬೇಡಿ. ಡೋಂಟ್ ರಿಲ್ಯಾಕ್ಸ್. ಓಕೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬಿಡಿದೆ, 1 ದಿನ ಊರ್ಗ್ ಹೋಗಿ ಬರೋಣ, 2 ದಿನ ಊರ್ಗ್ ಹೋಗಿ ಬರೋಣ, ಇಲ್ಲ ಟಿವಿ ನೋಡೋಣ, ಮೂವಿಗೆ ಹೋಗೋಣ, ಅದೆಲ್ಲ ಬೇಡ. ಥಿಂಕ್ ದಟ್ ದಿಸ್ ಇಸ್ ಅ ಬೂನ್ ಇನ್ ಡಿಸ್ಗೈಸ್. ಈ ಒಂದು ಪೋಸ್ಟ್ಪೋನ್ಮೆಂಟ್, ಈ ಒಂದು ನಿಮ್ಗೆ ಟೈಮ್ ಲ್ಯಾಗ್ ಏನಿದೆಯೋ ಅದು ನಿಮಗೋಸ್ಕರನೇ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಬೆಸ್ಟ್ ಯುಟಿಲೈಸೇಷನ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ನಾನು ಹೇಳ್ತೀನಿ. ಆಯ್ತಾ? ಸೊ ಫಸ್ಟ್ 2 months just prelims plus mains preparation with respect to the common subjects like history, geography, polity, ecology, environment, economy. ಈ ತರ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಕಾಮನ್ ಏನ್ ಸಬ್ಜೆಕ್ಟ್ಸ್ ಇದೆಯೋ ಆ ಸಬ್ಜೆಕ್ಟ್ಸ್ ನ ತಗೊಂಡು ಓದಿದ್ದೀರಾ, ಈಗಾಗಲೇ ಓದಿರ್ತೀರಾ ಅಂತ ಅನ್ಕೊಂಡಿದೀನಿ. ಓದಿಲ್ಲ ಅಂದ್ರೆ ಯಾವ್ದಾವ್ದು ಒಂದು 10%, 5% ಬಿಟ್ಟು ಹೋಗಿದ್ಯೋ ಅದನ್ನು ಓದ್ಕೊಂಡು ರಿವಿಷನ್ ಮಾಡಿ, ನಂಬರ್ ಆಫ್ ರಿವಿಷನ್ಸ್ ಮಾಡಿ, ಅಟ್ಲೀಸ್ಟ್ 2 to 3 ಸೆಟ್ ಆಫ್ ರಿವಿಷನ್ಸ್ ನ ಸ್ಟ್ಯಾಂಡರ್ಡ್ ಬುಕ್ಸ್ ನ ರಿವೈಸ್ ಮಾಡಿ ಮುಗಿಸ್ಕೊಂಡ್ಬಿಡಿ. ಜೊತೆಗೆ ಕರೆಂಟ್ ಅಫೇರ್ಸ್ ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಲಾಸ್ಟ್ 1 month ಇರುತ್ತಲ್ಲ, ಪ್ರಾಬಬ್ಲಿ ಜೂನ್ ಮಂತ್, ಯು ಕೀಪ್ ಇಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್, ಅಂದ್ರೆ ಪ್ರಿಲಿಮ್ಸ್ ಅಂತಾನೆ ಇಟ್ಕೊಳ್ಳಿ. ಅವಾಗ ಬೇಕಂದ್ರೆ ಯು ಕ್ಯಾನ್ ಥಿಂಕ್, ಓಕೆ ನಾನು ಇದನ್ನ ಪ್ರಿಲಿಮ್ಸ್ಗೋಸ್ಕರನೇ ಓದ್ತಾ ಇದ್ದೀನಿ, ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಾವು ಅಗೇನ್ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದ 2 months ಪ್ರಿಪರೇಷನ್. ಈಗ ನಾನು ಹೇಳಿದೆ 2 months ಅಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಆಗಿ ಓದಿ ಅಂತ ಹೇಳಿದೆ. ಅದರ ಜೊತೆಗೆ ಮೇನ್ಸ್ ಸಿಲೆಬಸ್ ಅಲ್ಲಿ ಐ ವುಡ್ ಲೈಕ್ ಟು ಸಜೆಸ್ಟ್ ದಿಸ್ ethics, essay plus sociology, or history. ಸಿ ನೋಡಿ, ಎಸ್, ಹಿಸ್ಟ್ರಿ ಅಂತ ಬಂದಾಗ ಹಿಸ್ಟ್ರಿ ಪ್ರಿಲಿಮ್ಸ್ಗೂ ಇದೆ, ಮೇನ್ಸ್ಗೂ ಇದೆ. ಆದ್ರೆ ಮೇನ್ಸ್ ಸಿಲೆಬಸ್ ಹಿಸ್ಟ್ರಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆ ಕೀ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೊಂಡು ಆ ಲೆಫ್ಟ್ ಔಟ್ ಏರಿಯಾಸ್ ಏನಿದೆಯೋ ಅದನ್ನ ಫೋಕಸ್ ಮಾಡ್ಕೊಂಡು ಅದನ್ನ ಕವರ್ ಮಾಡಕ್ಕೆ ಟ್ರೈ ಮಾಡಿ. ಈ 2 months ಅಲ್ಲಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಕಾಮನ್ ಸಬ್ಜೆಕ್ಟ್ಸ್ ಓದ್ತೀರಾ. ಆದ್ರೆ ಸೇ ಫಾರ್ ಎಕ್ಸಾಂಪಲ್ ನೀವು ಡೈಲಿ ಒಂದು 12 hours ಓದ್ತೀರಾ ಅಂತ ಅನ್ಕೊಳ್ಳಿ. ಈ 12 hours ಅಲ್ಲಿ 6 hours ಯು ಗಿವ್ ಫಾರ್ ಪ್ರಿಲಿಮ್ಸ್, 6 hours ಯು ಗಿವ್ ಫಾರ್ ಮೇನ್ಸ್. ಐಡಿಯಲಿ ನಾನು ಏನಕ್ಕೆ ಎಥಿಕ್ಸ್ ನ ಫಸ್ಟ್ ಹಾಕಿದ್ದೀನಿ, ಎಸ್ಸೆನ ಹಾಕಿದ್ದೀನಿ ಅಂತಂದ್ರೆ, ಸಿ ಎಥಿಕ್ಸ್ 250 marks, ಎಸ್ಸೆ 250 marks, ಮೇಜರ್ ಸಬ್ಜೆಕ್ಟ್ಸ್, ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅಂಡ್ ಜಾಸ್ತಿ ನಂಬರ್ ಆಫ್, ಅಂದ್ರೆ ಕ್ವಾಂಟಿಟಿ ಆಫ್ ಮಾರ್ಕ್ಸ್ ಜಾಸ್ತಿ ಇದೆ ಅದಕ್ಕೆ. ಬಿಕಾಸ್ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ 70 to 90 marks ಬರುತ್ತೆ. ಬಟ್ ಎಥಿಕ್ಸ್ ಇಸ್ ಈಸಿ, ಇಟ್ ಇಸ್ ಸ್ಕೋರಬಲ್ ಅಂಡ್ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಎಥಿಕ್ಸ್ ಓದುವಾಗ ಬೋರ್ ಆಗೋದಿಲ್ಲ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಅಂದ್ರೆ, ನೀವೊಂದು 12 hours, 14 hours, 16 hours ಎಷ್ಟು ಅವರ್ಸ್ ಓದ್ತೀರಾ ಅಲ್ವಾ, ಅಷ್ಟು ಅವರ್ಸ್ ಅಲ್ಲಿ ನಿಮ್ ಟೈಮ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನೀವು 10 hours ಓದ್ತೀರಾ ಅಂದ್ರೆ 5 hours ಪ್ರಿಲಿಮ್ಸ್ಗೆ, 5 hours ಮೇನ್ಸ್ಗೆ. ಈ ಪ್ರಿಲಿಮ್ಸ್ಗೆ ಓದೋವಾಗ ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಏನ್ ಕಾಮನ್ ಸಬ್ಜೆಕ್ಟ್ ಇದೆಯೋ ಅದನ್ನ ಓದ್ಕೊಳ್ಳಿ. ಇನ್ನ 5 hours ಎಕ್ಸ್ಕ್ಲೂಸಿವ್ ಆಗಿ ಮೇನ್ಸ್ಗೆ ಓದೋವಾಗ ಟೇಕ್ ಅಪ್ ಎನಿ ಆಫ್ ದೀಸ್ ಸಬ್ಜೆಕ್ಟ್ಸ್. ಐ ಸಜೆಸ್ಟ್ ಯು ಟು ಫಿನಿಶ್ ಆಫ್ ಎಥಿಕ್ಸ್. ಡೈಲಿ 2 hours ಓದಿದ್ರು 1 ತಿಂಗಳಲ್ಲಿ ಎಥಿಕ್ಸ್ ಕಂಪ್ಲೀಟ್ ಆಗಿ ಓದಿ ಮುಗಿಸ್ಬೋದು. ಅಟ್ಲೀಸ್ಟ್ 2 readings ಮಾಡಿ ಮುಗಿಸ್ಬೋದು. 1 first reading and the second reading will be your revision. ಓಕೆ, ಸೊ ನಿಮ್ಮ ಮೇನ್ಸ್ ಪೇಪರ್ಸ್ ಅಲ್ಲಿ 1 whole paper, that is your GS4 paper carrying 250 marks, this burden is reduced 1 month ಅಲ್ಲಿ. ಓಕೆ, ನೆಕ್ಸ್ಟ್ essay. when it comes to essay preparation, ಡೈಲಿ ಎಸ್ಸೆಗೆ ಏನು ಪ್ರಿಪೇರ್ ಆಗೋದು ಬೇಕಾಗಿಲ್ಲ. ವಾರಕ್ಕೆ ಒಂದು ಎಸ್ಸೆ ಪ್ರಿಪೇರ್ ಆಗಿ, ದಟ್ ಇಸ್ 1 essay ಪರ್ ವೀಕ್. ಟಾಪಿಕ್ಸ್ ನಿಮ್ಗೆ ನೀವು ಚೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೆಂಟರ್ಸ್ ಯಾರಾದರೂ ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಎಸ್ಸೆ ಟಾಪಿಕ್ಸ್ ತಗೊಳ್ಳಿ, ಒಂದು 5 to 10 ಟಾಪಿಕ್ಸ್ ತಗೊಳ್ಳಿ. ಅಥವಾ ನೀವು ನ್ಯೂಸ್ ಪೇಪರು, ಕರೆಂಟ್ ಅಫೇರ್ಸ್ನ ರೆಗ್ಯುಲರ್ ಆಗಿ ನೋಡ್ತಿದ್ದೀರಾ ಅಂತಂದ್ರೆ ಯಾವ್ದಾದ್ರೂ ಒಂದು 3-4 ಇಶ್ಯೂ ರಿಪಿಟೇಟಿವ್ ಆಗಿ ಬರ್ತಾನೆ ಇರುತ್ತೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಿದೆ, ಸ್ಟೇಟ್ ಲೆವೆಲ್ ಅಲ್ಲಿ ಯಾವ್ದಿದೆ, ಆ ರಿಪೀಟೆಡ್ ಆಗಿ ಯಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾನೆ ಇರುತ್ತೋ ಅದು ಒಂದು ಪೊಟೆನ್ಶಿಯಲ್ ಎಸ್ಸೆ ಕ್ವಶನ್ ಅಂತ ನಾವು ಅನ್ಕೋಬಹುದು. ಸೊ 1 ವಾರಕ್ಕೆ prepare 1 essay. I'm not telling you to write 1 essay. I'm telling you to prepare 1 essay. What is this preparing 1 essay ಅಂತಂದ್ರೆ,
ಈಗ ಒಂದು ಟಾಪಿಕ್ ತಗೊಳ್ಳಿ, ಈಗ ಸೇ ಫಾರ್ ಎಕ್ಸಾಂಪಲ್ UCC ಅಂತ ತಗೊಳ್ತೀರಾ ಅಂತ ಅನ್ಕೊಳ್ಳಿ. UCC ಟಾಪಿಕ್ ತಗೊಂಡಾಗ ನಿಮಗೆ ನಾನು ಯಾವ ರೀತಿ ಎಸ್ಸೆ ಪ್ರಿಪೇರ್ ಮಾಡ್ಕೊಂತಿದ್ದೆ ಅಂತಂದ್ರೆ, ನಾನು ಡೈರೆಕ್ಟ್ ಆಗಿ ಎಕ್ಸಾಮ್ ತರ ಅಥವಾ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ನಾವು 3 hours ಏನ್ ಬರಿತಾ ಇದ್ವಿ ಬ್ರೈನ್ ಸ್ಟಾರ್ಮಿಂಗ್ ಎಲ್ಲ ಮಾಡಿ ಆ ತರ ನಾನು ಮಾಡ್ತಾ ಇರಲಿಲ್ಲ. ನಾನು ಒಂದು ಲಿಸ್ಟ್ ಆಫ್ ಟಾಪಿಕ್ಸ್ ಮಾಡ್ಕೊಂತಿದ್ದೆ. ಸೇ ಫಾರ್ ಎಕ್ಸಾಂಪಲ್ 10 to 15 ಟಾಪಿಕ್ಸ್ ನಾನು ಲಿಸ್ಟ್ ಮಾಡ್ಕೊಂತಿದ್ದೆ. ಆ 10 to 15 ಟಾಪಿಕ್ಸ್ಗೆ ನಾನು ಎಸ್ಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಂದ್ರೆ ಪ್ರಿಪರೇಷನ್ ಅಂದ್ರೆ ಐ ಯೂಸ್ ಟು ಲಿಟ್ರಲಿ ಡಿಸೈಡ್ ಆರ್ ವರ್ಕ್ಔಟ್ ಹೌ. ಈಗ ಈ ಪರ್ಟಿಕ್ಯುಲರ್ ಟಾಪಿಕ್ ಎಕ್ಸಾಮಿಗೆ ಬಂತು ಅಂದ್ರೆ ನಾನು ಇಂಟ್ರೊಡಕ್ಷನ್ ಯಾವ ತರ ಬರಿತೀನಿ, ಬಾಡಿಲಿ ಏನೇನು ಡಿಸ್ಕಸ್ ಮಾಡ್ತೀನಿ, ಕನ್ಕ್ಲೂಷನ್ ಅಲ್ಲಿ ಏನಂತ ಬರಿತೀನಿ, ವ್ಯಾಲ್ಯೂ ಅಡಿಷನ್ ಯಾವ ರೀತಿ ಮಾಡ್ತೀನಿ, ಯಾವ ರಿಪೋರ್ಟ್ಸ್ ಕೊಡ್ತೀನಿ, ಯಾವ ಗೌರ್ಮೆಂಟ್ ಸ್ಕೀಮ್ಸ್ ಪಾಲಿಸೀಸ್ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಯಾವ ಜಜ್ಮೆಂಟ್ಸ್ ಹೇಳ್ತೀನಿ, ಏನ್ ಕೇಸ್ ಲಾಸ್ ಹೇಳ್ತೀನಿ ಅಂತ ನಾನು ಆ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ನೀವು ಅಷ್ಟೇ 1 weekಗೆ 1 essay ರೆಡಿ ಮಾಡ್ಕೊಳ್ಳೋದು ಏನ್ ಕಷ್ಟ ಆಗಲ್ಲ ಅಂತ ಅನ್ಕೊಳ್ತೀನಿ. ಸೊ 2 months ನೀವು ಇದನ್ನೇ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 8 essays ರೆಡಿ ಆಗ್ಬಿಟ್ಟಿರುತ್ತೆ, 8 essay ಟಾಪಿಕ್ಸ್ ರೆಡಿ ಇರುತ್ತೆ. ಅಂಡ್ ಅಗೇನ್ ಐ ವುಡ್ ಲೈಕ್ ಟು ಟೆಲ್ ಯು, ಈಗ ನೀವು ಯಾವ ಎಸ್ಸೆ ಟಾಪಿಕ್ ರೆಡಿ ಮಾಡ್ಕೊಂಡಿದ್ದೀರೋ ಆ ಎಸ್ಸೆನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರ್ದೇ ಇರ್ಬೋದು. ಇಟ್ ಮೈಟ್ ನಾಟ್ ಕಮ್, ದ ಸೇಮ್ ಕ್ವೆಶನ್ ಮೈಟ್ ನಾಟ್ ಕಮ್. ಬಟ್ ಈ 8 ರಿಂದ 10 ಎಸ್ಸೆಗೆ ನಿಮ್ಮ ಹತ್ರ ಏನ್ ಕಂಟೆಂಟ್ ಇರುತ್ತೋ, ಏನ್ ನಾಲೆಜ್ ನ ನೀವು ಡೆವಲಪ್ ಮಾಡ್ಕೊಂಡಿರ್ತೀರೋ ಅದನ್ನ ಖಂಡಿತ ನೀವು ಯಾವುದೇ ಟಾಪಿಕ್ ಕೇಳಿದ್ರು ಅದಕ್ಕೆ ಇಂಟಿಗ್ರೇಟ್ ಮಾಡಿ ಬರ್ದು ಬರುವಷ್ಟು ಕ್ಯಾಲಿಬರ್ ನಿಮಗೆ ಬಂದೇ ಇರುತ್ತೆ. ಆಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ಎಸ್ಸೆನ ನಾನು ಸೀದಾ ಮೇನ್ಸ್ ಎಕ್ಸಾಮ್ ಅಲ್ಲಿ ಹೋಗಿ ಬರೀತಿಲ್ಲ ಅಥವಾ ಸೀದಾ ಮಾಕ್ ಟೆಸ್ಟ್ ಅಲ್ಲಿ ಹೋಗಿ ಬರೀತಿಲ್ಲ, ನನ್ನ ತಲೆಯಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ, ನನ್ನ ತಲೆಯಲ್ಲಿ ಒಂದಷ್ಟು ಕಂಟೆಂಟ್ ಇದೆ. ಇಂಟ್ರೊಡಕ್ಷನ್ ಅಂದ್ರೆ ನಾನು ಹಿಂಗೆ ಬರಿತೀನಿ, ಬಾಡಿ ಹಿಂಗ್ ಬರಿತೀನಿ, ಕನ್ಕ್ಲೂಷನ್ ಹಿಂಗ್ ಬರಿತೀನಿ ಅಂತ ನೀವು ಮೆಂಟಲಿ ರೆಡಿ ಇರ್ತೀರಾ. ಸೊ ಎಸ್ಸೆ ಆಯ್ತು, ಎಥಿಕ್ಸ್ ಆಯ್ತು, ಎಥಿಕ್ಸ್ ಎಸ್ಸೆ ಎರಡೂ ಮುಗೀತು. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒನ್ ಟಾಪಿಕ್. ಸಿ ನಾನು ಹಿಸ್ಟ್ರಿ ಆರ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತಂದೆ. ಈ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ 1 week to 10 days ಸಾಕು. ಎಷ್ಟು ಮಾರ್ಕ್ಸ್? 70 to 90 ಮಾರ್ಕ್ಸ್. ಅಗೇನ್ ಈ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಮೋಸ್ಟ್ ಆಫ್ ದ ಟಾಪಿಕ್ಸ್ ನಿಮ್ಗೆ ಪಾಲಿಟಿ ಟಾಪಿಕ್ಸ್ ಓವರ್ಲ್ಯಾಪ್ ಆಗುತ್ತೆ, RD ಟಾಪಿಕ್ಸ್ ಓವರ್ಲ್ಯಾಪ್ ಆಗುತ್ತೆ. ಸೊ ಬೇಗ ಮುಗಿಯುತ್ತೆ. ಸೊ ಫಸ್ಟ್ ಟೈಮ್ ನಾನು ಓದ್ತಾ ಇದ್ದೀನಿ, ಐ ಆಮ್ ಅ ಟೋಟಲ್ ಫ್ರೆಶರ್, ನಾನು ಇದೇ ಫಸ್ಟ್ ಟೈಮ್ ಮೇನ್ಸ್ ಎಕ್ಸಾಮ್ ಬರಿಬೇಕು ಅಂತಿದ್ದೀನಿ ಅನ್ನೋರು ಸಹ 1 week to 10 days ಅಲ್ಲಿ ಒಂದು ಒಳ್ಳೆ ಬುಕ್ ಇಟ್ಕೊಂಡು, ಒಳ್ಳೆ ಮೆಟೀರಿಯಲ್ ಇಟ್ಕೊಂಡು ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಟಾಪಿಕ್ ನ ಮುಗಿಸ್ಬಿಡ್ಬೋದು. ಜೊತೆಗೆ ಹಿಸ್ಟ್ರಿ ನೀವೀಗಾಗಲೇ ಹಿಸ್ಟ್ರಿನೂ ತಗೊಳ್ಳಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಸ್ಟ್ರಿ ನೀವೀಗಾಗಲೇ ಮೇನ್ಸಿಗೆ ಓದಿದ್ದೀರಾ, ಸಾಕಷ್ಟು ಸಲ ಓದಿರ್ತೀರಾ. ಇನ್ನ ಪ್ರಿಲಿಮ್ಸಿಗೆ ಓದಿರ್ತೀರಾ, ಸಾಕಷ್ಟು ಸಲ ಓದಿರ್ತೀರಾ. ಸೊ ಇನ್ನ ಮೇನ್ಸ್ಗೆ ಆ ಪ್ರಿಲಿಮ್ಸಿಗೆ ಓದಿದ್ ಅಲ್ಲದೆ ಇನ್ ಯಾವ ಟಾಪಿಕ್ಸ್ ನ ನೀವು ಬಿಟ್ಟಿರ್ತಿರೋ ಅಥವಾ ಯಾವ ಟಾಪಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯೋ ಮೇನ್ಸ್ಗೆ, ಆ ಟಾಪಿಕ್ಸ್ ನ ತಗೊಂಡು ಓದೋದಕ್ಕೆ ಅದು ಒಂದು 1 week to 10 days ಸಾಕು. ಸೊ ಈ 2 months ಅಲ್ಲಿ ನೀವು 250 ಮಾರ್ಕ್ಸ್, 250 ಮಾರ್ಕ್ಸ್, 70 to 90, ಅಗೇನ್ 70 to 90, ಇಷ್ಟು ಮಾರ್ಕ್ಸ್ ರಫ್ಲಿ ಅರೌಂಡ್ 600+ ಮಾರ್ಕ್ಸ್ ನ ನೀವು ಕವರ್ ಮಾಡ್ದಂಗೆ ಆಯ್ತು ಅಲ್ವಾ. ಸೊ ಹಂಗಾಗಿ ಮೈ ಸಜೆಷನ್ ಇಸ್ ಯು ಬೆಟರ್ ಮೇಕ್ ಬೆಸ್ಟ್ ಯುಟಿಲೈಸೇಷನ್ ಆಫ್ ದಿಸ್ 2 months ಇನ್ ದಿಸ್ ಫ್ಯಾಷನ್, ದಿಸ್ ಪ್ಯಾಟರ್ನ್. ಬಟ್ ಹಂಗನ್ಬಿಟ್ಟು ಓದ್ತೀನಿ ಅಂತ ಅನ್ಬಿಟ್ಟು ಬರೀ ಮೇನ್ಸೇ ಓದ್ಕೊಂಡು ಕೂತ್ಕೋಬೇಡಿ. ಈಕ್ವಲ್ ಆಗಿ ನಿಮ್ ಟೈಮ್ ಏನಿದೆ ಅದನ್ನ ಸಫಿಷಿಯಂಟ್ ಆಗಿ ಓಕೆ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವ್ ಎಷ್ಟು ಅವರ್ ಓದ್ತೀವಿ ಅಂತ. ನೀವು ಎಷ್ಟು ಅವರ್ ಓದ್ತೀರಾ, ಎಷ್ಟು ಒಬ್ಬ ಮನುಷ್ಯನಿಂದ ಎಷ್ಟು ಪಾಸಿಬಲ್ ಅವರ್ಸ್ ಓದಕ್ಕಾಗುತ್ತೋ ಅಷ್ಟು ಪಾಸಿಬಲ್ ಅವರ್ಸ್ ಓದ್ಬಿಡಿ. ಅದರಲ್ಲಿ ಈಕ್ವಲ್ ಆಗಿ ಡಿವಿಷನ್ ಮಾಡ್ಕೊಂಡು ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಅಂತ ಮಾಡ್ಕೊಳ್ಳಿ. ಆಮೇಲೆ ಎವ್ರಿ ಡೇ 1 ಮಾಕ್ ಟೆಸ್ಟ್ ತಗೊಳ್ಳಿ, ಯಾವ್ದಾದ್ರು ಸಬ್ಜೆಕ್ಟ್. ಬಿಕಾಸ್ ಮಾಕ್ ಟೆಸ್ಟ್ ಈ ಟೆಸ್ಟ್ಗಳು ಬರ್ದಾಗ ಏನಾಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ. ಸೊ ಬರೀ ಓದ್ತಾನೆ ಇದ್ರು ಅದೊಂಥರ ಮೋನೋಟೋನಸ್ ಆಗ್ಬಿಡುತ್ತೆ, ಒಂಥರ ಬೋರ್ಡಮ್ ಆಗುತ್ತೆ. ಸೊ ಅಟ್ಲೀಸ್ಟ್ MCQs ಮಾಡುವಾಗ, ಟೆಸ್ಟ್ಗಳು ಮಾಡುವಾಗ ನಮ್ಮ ಬ್ರೈನ್ ಆಕ್ಟಿವ್ ಆಗುತ್ತೆ, ನಾವು ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ. ಸೊ ಈ 2 months ನ ಆ ರೀತಿ ತಗೊಂಡೋಗಿ ನೆಕ್ಸ್ಟ್ ಇನ್ 1 month ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗೆನೆ ನೀವು ಫೋಕಸ್ ಮಾಡ್ಕೊಳ್ಳಿ. ಇವಾಗ ಈಗ 1 month ಇದ್ದಿದ್ರೆ, ಸಪೋಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ, May 5th ನಾವು ಎಕ್ಸಾಮ್ ಬರೀಬೇಕು ಅನ್ನೋ ರೀತಿ ಇದ್ದಿದ್ರೆ ಯಾವ ರೀತಿ ನಾವು ಬರೀತಾ ಇದ್ವಿ, ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ತಾ ಇದ್ವಿ, ಅದೇ ಪ್ರಿಪರೇಷನ್ ಅಗೇನ್ ಯು ಕಂಟಿನ್ಯೂ ಹಿಯರ್. ಬಟ್ ವೆನ್ ಯು ಡೂ ದಿಸ್ ನಿಮ್ಗೆ ಎಷ್ಟೋ ಒಂದ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ. ಬಿಕಾಸ್ ಮೇನ್ಸ್ ಒಂದ್ ಸ್ವಲ್ಪ ನೀವು ಟಚ್ ಮಾಡ್ಬಿಟ್ಟಿರ್ತೀರಾ, ಅಂದ್ರೆ ವಿಚ್ ಇಸ್ ನಾಟ್ ಕಾಮನ್. ಅನ್ಕಾಮನ್ ಸಬ್ಜೆಕ್ಟ್ಸ್ ನೀವು ಒಂಚೂರು ಓದಿರ್ತೀರಾ. ಆಮೇಲೆ ಪ್ರಿಲಿಮ್ಸ್ ಪ್ಲಸ್ ಮೇನ್ ಸಬ್ಜೆಕ್ಟ್ಸ್ ನ ರಿಪೀಟೆಡ್ ಆಗಿ ಓದಿರ್ತೀರಾ. ಸೊ ಆವಾಗ ಈ 1 month, ದಟ್ ಇಸ್ 30 days ಇಸ್ ಅ ಹ್ಯೂಜ್ ಟೈಮ್. ಈಗಲೇ 2 months ಅಲ್ಲೇ ಪ್ರಿಲಿಮ್ಸ್ ಬರೆಯಕ್ ರೆಡಿ ಇದ್ವಿ. ಸೊ 3 months ಅಲ್ಲಿ ಈ 2 + 3 months ಆಲ್ಮೋಸ್ಟ್ 5 months ಸಿಕ್ದಂಗೆ ಆಯ್ತಲ್ವಾ. ಸೊ ಆ ಒಂದು ಟೈಮ್ನ ನಾವು ಚೆನ್ನಾಗಿ ಪ್ರಿಲಿಮ್ಸ್ಗೆ ಯೂಸ್ ಮಾಡ್ಕೋಬಹುದು.
ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಲಿಮ್ಸಿಗೆ ಓದಿ, ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡ್ಕೊಳ್ಳಿ, ಸ್ಟ್ಯಾಟಿಕ್ ರಿವಿಷನ್ ಮಾಡ್ಕೊಳ್ಳಿ, ಟೆಸ್ಟ್ ಸೀರೀಸ್ನ ಬರೀರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ನಿಮ್ದು ಏನೇನು ಸ್ಟ್ರಾಟಜಿ ನಾನು ಹೇಳಿದ್ನೋ ಲಾಸ್ಟ್ ವಿಡಿಯೋಸಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಆ ಥರ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟು ರಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇಷ್ಟು ಹೇಳಾದ್ಮೇಲೆ ಒಂದಷ್ಟು ಮೋಟಿವೇಶನ್ ಅಂತ ಅನ್ಕೊಳ್ಳಿ. ಸಿ, ಈಗ ಎಷ್ಟೊಂದು ಜನ ಖುಷಿಯಾಗಿದ್ದೀರಾ, ಓಕೆ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗೋಗಿದೆ, ನಾನು ಅನ್ಕೊಂಡಂಗೆ ಪೋಸ್ಟ್ಪೋನ್ ಆಗಬೇಕಿತ್ತು, ಅಯ್ಯೋ ದೇವ್ರೆ 5 ದಿನ ಪೋಸ್ಟ್ಪೋನ್ ಆಗಲಿ, 10 ದಿನ ಪೋಸ್ಟ್ಪೋನ್ ಆಗಲಿ, ಒಂದು ವಾರ ಪೋಸ್ಟ್ಪೋನ್ ಆಗಲಿ ಅನ್ನೋರು ಇದ್ರಿ. ಬಟ್ ಈಗ ಆಲ್ಮೋಸ್ಟ್ 2 ಮಂತ್ಸೇ ಮುಂದಕ್ಕೆ ಹೋದಂಗೆ, ಅಂದರೆ ಆ್ಯಕ್ಚುಲ್ ಪ್ರಿಲಿಮ್ಸ್ ಡೇಟಿಗೆ ಕಂಪೇರ್ ಮಾಡಿದ್ರೆ 2 ಮಂತ್ಸ್ ಮುಂದಕ್ಕೆ ಹೋದಂಗೆ. ದಯವಿಟ್ಟು ರಿಲ್ಯಾಕ್ಸ್ ಆಗಬೇಡಿ. ಆ ಅರ್ಜ್ ಏನಿದೆ, ಆ ಫೈರ್ ಏನಿದೆ ಮೈಂಡಲ್ಲಿ, ಅದನ್ನ ಎಕ್ಸ್ಟಿಂಗ್ವಿಷ್ ಆಗಕ್ಕೆ ಬಿಡಬೇಡಿ. ಡೋಂಟ್ ಎಕ್ಸ್ಟಿಂಗ್ವಿಷ್ ದಟ್ ಫೈರ್. ನೀವು ಒಂದ್ಸಲ ಇವಾಗ ಸ್ಲೋ ಡೌನ್ ಆಗ್ಬಿಟ್ರಿ ಅಂತಂದ್ರೆ ಮೋರ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಆಡ್ ಆಗ್ತಾರೆ ಇವಾಗ. ಬಿಕಾಸ್ 2 ಮಂತ್ಸ್ 3 ಮಂತ್ಸ್ ಮುಂದಕ್ಕೆ ಹೋಗಿರೋದ್ರಿಂದ ನಂಬರ್ ಆಫ್ ಕಾಂಪಿಟೇಟರ್ಸ್ ವಿಲ್, ಆ ಫ್ಲೋ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಮತ್ತೆ ನೀವು ಓದೋದು ಕೂಡ ಜಾಸ್ತಿ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಕರೆಂಟ್ ಅಫೇರ್ಸ್ ಇನ್ನ 2-3 ತಿಂಗಳದ್ದು ಎಕ್ಸ್ಟ್ರಾ ಕರೆಂಟ್ ಅಫೇರ್ಸ್ ನೀವು ಓದಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗಬೇಡಿ. ಡೋಂಟ್ ಸೆಟಲ್ ಡೌನ್, ಡೋಂಟ್ ಕಾಂಪ್ರಮೈಸ್. ಆಮೇಲೆ ತಿರ್ಗಾ ಪೋಸ್ಟ್ಪೋನ್ ಆಗುತ್ತೆ ಅಂತೆಲ್ಲ ಹೋಪ್ಸ್ ಇಟ್ಕೋಬೇಡಿ. ಬಿಕಾಸ್ ಈ ಪೋಸ್ಟ್ಪೋನ್ಮೆಂಟೇ ಬೇಕಾಗಿರಲಿಲ್ಲ, ಒನ್ಸ್ ಫಾರ್ ಆಲ್ ಮುಗಿಸ್ಬಿಡ್ಬೋದಿತ್ತು. ಸೊ ದಟ್ ಮೀನ್ಸ್ ಬೇಗ ಮುಗ್ದಿರ್ತಿತ್ತು. ಬಟ್ ಎನಿವೇ, ಹ್ಯಾಪನ್ ಇಸ್ ಹ್ಯಾಪನ್. ಎಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಗೌರ್ಮೆಂಟ್ ಹ್ಯಾಸ್ ಮೇಡ್ ಅ ಥಾಟ್ಫುಲ್ ಡಿಸಿಷನ್, ಆ ರೀತಿ ಆಗಿದೆ. ಬಟ್ ನಾವು ಇದನ್ನ ಎಷ್ಟು ಬೆಸ್ಟ್ ಯುಟಿಲೈಸೇಷನ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಈ ಸಲ ಥಿಂಕ್ ಆಫ್ ದಿ ನಂಬರ್ ಆಫ್ ಪೋಸ್ಟ್ಸ್, ನಂಬರ್ ಆಫ್ ಗ್ರೂಪ್ ಎ ಪೋಸ್ಟ್ಸ್, ತುಂಬ ಒಳ್ಳೊಳ್ಳೆ ಪೋಸ್ಟ್ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಬಿಕಾಸ್ ಯು ನೋ ಹೌ ಇಟ್ ಇಸ್, ಒಂದ್ಸಲ ಒಂದು ಸೈಕಲ್ ಅಲ್ಲಿ ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬರ್ಲಿಲ್ಲ ಅಂತಂದ್ರೆ 3 to 4 years ಆಫ್ ದ ಲೈಫ್ ಇಸ್ ಗಾನ್. 3 to 4 years ಆಫ್ ಆ ಸೈಕಲ್ ಹೊಡಿಬೇಕಾಗತ್ತೆ ತಿರ್ಗಾ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ತುಂಬಾ ಸಫಿಷಿಯಂಟ್ ಟೈಮ್ ಇದೆ, ರಿಲ್ಯಾಕ್ಸ್ ಆಗಬೇಡಿ. ಇವತ್ತಿಗೂ May 5th ಪ್ರಿಲಿಮ್ಸ್ ಇದೆ ಅಂತ ಅನ್ಕೊಂಡು ಓದಿ. ಅದೇ ಫಿಯರ್ ಇರಲಿ, ಅದೇ ಡೆಲಿಜೆನ್ಸ್ ಇರಲಿ, ಅದೇ ಶ್ರದ್ಧೆ ಭಕ್ತಿಯಿಂದ ಓದ್ಕೊಳ್ಳಿ, ಖಂಡಿತ ಆಗತ್ತೆ. ಯು ಆಲ್ ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ದಿಸ್ ಎಕ್ಸಾಮ್. ಬಟ್ ಇನ್ನೊಂದು ಆಸ್ಪೆಕ್ಟ್ ಹೇಳಬೇಕು ಅಂದ್ರೆ ಭಯನೂ ಪಡ್ಬಿಡಿ. ಓಕೆ, ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬಿಟ್ಟಿರೋದ್ರಿಂದ ಎಷ್ಟೋ ನಂಬರ್ ಆಫ್ ಆಸ್ಪಿರೆಂಟ್ಸ್ ಬಂದ್ಬಿಟ್ಟಿರ್ತಾರೆ, ಎಷ್ಟೋ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೋಡಿ, ಎಷ್ಟೇ ದಿನ ಪೋಸ್ಟ್ಪೋನ್ ಆದ್ರೂ ಓದೋರೇ ಓದೋದು, ಎಕ್ಸಾಮ್ ಪಾಸ್ ಮಾಡೋರೇ ಪಾಸ್ ಮಾಡೋದು. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಪೋಸ್ಟ್ಪೋನ್ ಮಾಡಿದ್ರು ಅಲ್ಟಿಮೇಟ್ಲಿ ಓನ್ಲಿ ದೋಸ್ ಸೆಲೆಕ್ಟೆಡ್ ಫ್ಯೂ, ಓನ್ಲಿ ದೋಸ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ವಿಲ್ ಓನ್ಲಿ ಮೇಕ್ ಇಟ್ ಟು ದ ಲಿಸ್ಟ್. ಸೊ ನೀವು ಆ ಒನ್ ಆಫ್ ದಿ ಸೀರಿಯಸ್ ಕ್ಯಾಂಡಿಡೇಟ್ ಆಗಿ ನಿಮ್ಮ ಹೆಸರು ಫೈನಲಿಸ್ಟಿಗೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಡೋಂಟ್ ವೇಸ್ಟ್ ಟೈಮ್, ಡೋಂಟ್ ರಿಲ್ಯಾಕ್ಸ್. ಓಕೆ, ಹ್ಯಾಪಿ ಮೂಡ್ ಎಲ್ಲ ನೆನ್ನೆ ಮೊನ್ನೆಗೆ ಮುಗಿಲಿ. ಅದೆಲ್ಲ ಕೂತ್ಕೊಂಡು ಒಂದು ಸ್ಟ್ರಕ್ಚರ್ಡ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಪ್ರತಿದಿನ ಒಂದು ಮಾಕ್ ಟೆಸ್ಟ್, ಒಂದು ಟೈಮ್ ಡಿಸಿಪ್ಲಿನ್ ಇಟ್ಕೊಂಬಿಡಿ. ಇನ್ ಅ ಡೇ 24 hours ನಾನು ಏನೇನು ಮಾಡ್ತೀನಿ, ಒಂದು ಮಾಕ್ ಟೆಸ್ಟ್ ಮಾಡಬೇಕು, 1 ತಿಂಗಳದು ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಬೇಕು, ಮ್ಯಾಗ್ಝಿನ್ ಓದ್ತಿರೋ, ನಿಮ್ಮದೇ ನೋಟ್ಸ್ ಮಾಡ್ಕೊಂಡಿರೋ ಅದು, 2 ಸಬ್ಜೆಕ್ಟ್ ಓದಬೇಕು, ಪ್ಲಸ್ ಮೇನ್ಸಿಗೆ ಓದಬೇಕು. ಸೊ ಎಷ್ಟು ಅವರ್ಸ್, ಐ ವಾಂಟ್ ಸಜೆಸ್ಟ್ ಯು ನೀವು ಇಷ್ಟೇ ಅವರ್ಸ್ ಓದಿ, ಅಷ್ಟೇ ಅವರ್ಸ್ ಓದಿ ಅಂತ. ನಿಮ್ದೇನು ಅವರ್ಸ್ ಇದೆ ಆ ಅವರ್ಲಿ ಕ್ಯಾಲ್ಕುಲೇಷನ್ ಮೇಲೆನೆ ಈ ಥರ ಮಾಡ್ಕೊಂಡು ಹೋಗಿ. ಫೋಕಸ್ಡ್ ಆಗಿರಿ, ಡೋಂಟ್ ಗಿವ್ ಅಪ್, ಫೋಕಸ್ ಆ್ಯಂಡ್ ಡೋಂಟ್ ಬಿ ಫ್ಲಾಟರ್ಡ್. ಓಕೆ, ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿಬಿಡಿದೆ, ನಾನು 1 ತಿಂಗಳಲ್ಲೇ ಪಾಸ್ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ, ಈಗ 3 ತಿಂಗಳು ಟೈಮ್ ಇದೆ. ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್. ಬಿಕಾಸ್ KPSC ನೀವು ಅನ್ಕೊಂಡಷ್ಟು ಈಸಿ ಅಲ್ಲ, ಅಟ್ ದ ಸೇಮ್ ಟೈಮ್ ನೀವು ಅನ್ಕೊಂಡಷ್ಟು ಕಷ್ಟನೂ ಅಲ್ಲ. ಇಟ್ ಇಸ್ ಆಲ್ ಅಬೌಟ್ ದ ಟೆಕ್ನಿಕ್, ಇಟ್ ಇಸ್ ಆಲ್ ಅಬೌಟ್ ದ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್. ಸೊ ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್. ಈ ಪೋಸ್ಟ್ಪೋನ್ ನಿಮಗೋಸ್ಕರನೇ ಆಗಿದೆ ಅಂತ ಅನ್ಕೊಳ್ಳಿ, ಆ್ಯಂಡ್ ಥಿಂಕ್ ದಟ್ ಇಟ್ ಇಸ್ ಅ ಬೋನಸ್. ನಿಮಗೆ ಮೇನ್ಸ್ಗೆ ರೆಡಿ ಆಗೋಕ್ಕೂ ಒಂದು ಟೈಮ್ ಸಿಕ್ಕಿದೆ ಅಂತ ಅನ್ಕೊಂಡು ಒಂದು 2-3 ಸಬ್ಜೆಕ್ಟ್ ಮೇನ್ಸ್ಗೆ ರಿಲೇಟೆಡ್ ಇರೋ ಸಬ್ಜೆಕ್ಟ್ಸ್ನ ವಿಚ್ ಇಸ್ ನಾಟ್ ಕಾಮನ್ ಟು ಪ್ರಿಲಿಮ್ಸ್ ಅದನ್ನು ಮುಗಿಸ್ಕೊಂಡು, ನಿಮ್ಮ ಪ್ರಿಲಿಮ್ಸ್ ಪ್ರಿಪ್ರೇಷನ್ನು ಮುಗಿಸ್ಕೊಂಡು ಕಾನ್ಫಿಡೆಂಟ್ ಆಗಿ ಹೋಗಿ ಎಕ್ಸಾಮ್ ಬರೆಯೋ ರೀತಿ ಮಾಡ್ಕೊಳ್ಳಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಆಲ್.